ಅಂದರೆ ಪುರುಷರಲ್ಲಿ ಸಂತಾನ ಸಮಸ್ಯೆಗಳ ಲಕ್ಷಣಗಳು. ಇದು ಸಮಸ್ಯೆಗಳು. ಇದನ್ನು ಯಾವ ರೀತಿ ನಿರ್ಲಕ್ಷ್ಯ ಮಾಡಬಾರದು, ನಿರ್ಲಕ್ಷ್ಯ ಮಾಡದೆ ಇದನ್ನು ಯಾವ ರೀತಿ ನಿವಾರಣೆ ಮಾಡಬಹುದು ಎಂಬುದನ್ನು ವಿಡಿಯೋದಲ್ಲಿ ಹೇಳಲಾಗಿದೆ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಪುರುಷರಲ್ಲಿ ಸಂತಾನ ಸಮಸ್ಯೆಗಳ ಲಕ್ಷಣಗಳು. ನಮಸ್ಕಾರ ಸ್ನೇಹಿತರೆ, ಫ್ಯಾಮಿಲಿ ಕೇರ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಹಲವಾರು ಕುಟುಂಬಗಳಿಗೆ ಸಂಬಂಧಿಸಿದ ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡೋಣ. ಪುರುಷರಲ್ಲಿ ಸಂತಾನ ಸಮಸ್ಯೆ ಲಕ್ಷಣಗಳು ಯಾವುವು? ಬಹಳ ಜನರು ಮಗು ಆಗದ ಸಮಸ್ಯೆ ಎಂದರೆ ಮಹಿಳೆಯರಲ್ಲೇ ಸಮಸ್ಯೆ ಇದೆ ಎಂದು ಭಾವಿಸುತ್ತಾರೆ. ಆದರೆ ವೈದ್ಯರ ಪ್ರಕಾರ ಪುರುಷರ ಆರೋಗ್ಯವು ಗರ್ಭಧಾರಣೆಯಲ್ಲಿ ತುಂಬ ಮುಖ್ಯ ಪಾತ್ರ ವಹಿಸುತ್ತದೆ. ಆದ್ದರಿಂದ ಈ ವಿಡಿಯೋದಲ್ಲಿ ಪುರುಷರಲ್ಲಿ ಇನ್ಫರ್ಟಿಲಿಟಿ ಲಕ್ಷಣಗಳು ಯಾವುವು, ಯಾವ ಕಾರಣಗಳಿಂದ ಈ ಸಮಸ್ಯೆ ಬರುತ್ತದೆ, ಯಾವ ಲೈಫ್ ಸ್ಟೈಲು ಹ್ಯಾಬಿಟು ಅಪಾಯಕಾರಿಗಳು, ಯಾವಾಗ ಡಾಕ್ಟರನ್ನು ಸಂಪರ್ಕಿಸಬೇಕು ಎಂಬುದನ್ನು ಸರಳ ಕನ್ನಡದಲ್ಲಿ ತಿಳಿದುಕೊಳ್ಳೋಣ. ಪುರುಷರಲ್ಲಿ ಸಂತಾನ ಸಮಸ್ಯೆ ಎಂದರೆ ಪುರುಷನ ಶುಕ್ರಾಣು ಅಂದರೆ ಸ್ಪರ್ಮು ಆರೋಗ್ಯಕರವಾಗಿರದೆ ಇದ್ದರೆ ಗರ್ಭಧಾರಣೆ ಕಷ್ಟವಾಗಬಹುದು. ಕೆಲವೊಮ್ಮೆ ಸ್ಪರ್ಮ್ ಕೌಂಟು ಕಡಿಮೆ ಇರಬಹುದು, ಸ್ಪರ್ಮ್ ಮೂವ್ಮೆಂಟ್ ದುರ್ಬಲವಾಗಿರಬಹುದು, ಸ್ಪರ್ಮ್ ಕ್ವಾಲಿಟಿ ಸರಿಯಾಗಿರದೇ ಇರಬಹುದು. ಇವು ಫರ್ಟಿಲಿಟಿ ಮೇಲೆ ಪರಿಣಾಮ ಬೀರುತ್ತದೆ. ಮಗು ಆಗದೆ ಹೆಚ್ಚು ಸಮಯವಾಗಬಹುದು. ಅಂದರೆ ಮದುವೆಯಾದ ನಂತರ 1 ವರ್ಷಕ್ಕಿಂತ ಹೆಚ್ಚು ಸಮಯ ಪ್ರಯತ್ನಿಸಿದರೂ ಪ್ರೆಗ್ನೆನ್ಸಿ ಆಗದೇ ಇದ್ದರೆ ಅದು ಒಂದು ಬಹಳ ಪ್ರಮುಖ ಲಕ್ಷಣವಾಗಿದ್ದು, ಇಂತಹ ಸಂದರ್ಭಗಳಲ್ಲಿ ಇಬ್ಬರು ಮೆಡಿಕಲ್ ಚೆಕಪ್ ಮಾಡಿಸಿಕೊಳ್ಳುವುದು ಮುಖ್ಯವಾಗಿರುತ್ತದೆ. ಹಾಗೆ ಸೆಕ್ಸುವಲ್ ಸಮಸ್ಯೆಗಳು ಅಂದರೆ ಇರೆಕ್ಟಿಕಲ್ ಡಿಫಂಕ್ಷನು, ಲೋ ಸೆಕ್ಸುವಲ್ ಡಿಸೈರು, ಇಜಕ್ಯುಲೇಷನ್ ಸಮಸ್ಯೆಗಳು ಇವು ಕೆಲವು ಪುರುಷರಲ್ಲಿ ಇರಬಹುದು. ಇವು ಹಾರ್ಮೋನನ್ನು ಇಂಬ್ಯಾಲೆನ್ಸು ಅಥವಾ ಸ್ಟ್ರೆಸ್ ಕಾರಣದಿಂದ ಉಂಟಾಗಬಹುದು. ಹಾಗೆ ಶುಕ್ರಾಣು ಸಂಖ್ಯೆ ಕಡಿಮೆ ಇರುವುದು, ಸ್ಪರ್ಮ್ ಕೌಂಟು ಕಡಿಮೆ ಇದ್ದರೆ ಪ್ರೆಗ್ನೆನ್ಸಿ ಚಾನ್ಸು ಕಡಿಮೆಯಾಗಬಹುದು. ಇದನ್ನು ಸಾಮಾನ್ಯವಾಗಿ ಹೊರಗೆ ನೋಡಿದರೆ ತಿಳಿಯುವುದಿಲ್ಲ. ಡಾಕ್ಟರ್ ಸ್ಪರ್ಮ್ ಅನಾಲಿಸಿಸ್ ಟೆಸ್ಟ್ ಮೂಲಕ ಪರೀಕ್ಷೆ ಮಾಡುತ್ತಾರೆ. ದೇಹದಲ್ಲಿ ಹಾರ್ಮೋನು ಸಮಸ್ಯೆಗಳು. ಹಾರ್ಮೋನು ಪುರುಷರ ಫರ್ಟಿಲಿಟಿ ಮೇಲೆ ತುಂಬ ಪರಿಣಾಮ ಬೀರುತ್ತದೆ. ಅಂದರೆ ಹಾರ್ಮೋನು ಇಂಬ್ಯಾಲೆನ್ಸ್ ಇದ್ದರೆ ಕಡಿಮೆ ಎನರ್ಜಿ, ಮೂಡ್ ಎಕ್ಸ್ಚೇಂಜಸ್ಸು, ಸೆಕ್ಸುವಲ್ ವೀಕ್ನೆಸ್ಸು ಹಾಗೂ ಇತರ ಸಮಸ್ಯೆಗಳು ಕಾಣಬಹುದು. ವೃಷಣಗಳಲ್ಲಿ ನೋವು ಅಥವಾ ಊತ ಅಂದರೆ ಟೆಸ್ಟಿಕಲ್ಸ್ನಲ್ಲಿ ಪೇಯ್ನು, ಸ್ವೆಲ್ಲಿಂಗು, ಡಿಸ್ಕಂಫರ್ಟು ಇರಬಹುದು. ಇದನ್ನು ನಿರ್ಲಕ್ಷ್ಯ ಮಾಡಬಾರದು. ಹಾಗೆ ಹೆಚ್ಚು ಸ್ಟ್ರೆಸ್ ಮತ್ತು ಎನೆಕ್ಸಿಟಿ. ಸ್ಟ್ರೆಸ್ ಕೂಡ ಇನ್ಫರ್ಟಿಲಿಟಿಗೆ ಒಂದು ಪ್ರಮುಖ ಕಾರಣವಾಗಿದ್ದು, ಹೆಚ್ಚಿನ ಟೆನ್ಷನು ಹಾರ್ಮೋನ್ ಮೇಲೆ ಪರಿಣಾಮ ಬೀರುತ್ತದೆ. ಸ್ಪರ್ಮ್ ಕ್ವಾಲಿಟಿ ಕಡಿಮೆ ಮಾಡಬಹುದು. ಸೆಕ್ಸುವಲ್ ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ಮೆಂಟಲ್ ಹೆಲ್ತ್ ಕೂಡ ತುಂಬ ಮುಖ್ಯ. ಹಾಗೆ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲು. ಸ್ಮೋಕಿಂಗ್ ಮತ್ತು ಆಲ್ಕೋಹಾಲು ಪುರುಷರ ಫರ್ಟಿಲಿಟಿ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ. ಇವು ಸ್ಪರ್ಮ್ ಕೌಂಟು ಕಡಿಮೆ ಮಾಡಬಹುದು, ಸ್ಪರ್ಮ್ ಮೂಮೆಂಟ್ ದುರ್ಬಲಗೊಳಿಸಬಹುದು, ಹಾರ್ಮೋನು ಬ್ಯಾಲೆನ್ಸು ಹಾಳು ಮಾಡಬಹುದು. ಆದ್ದರಿಂದ ಈ ಅಭ್ಯಾಸಗಳನ್ನು ಕಡಿಮೆ ಮಾಡುವುದು ಅಥವಾ ಬಿಡುವುದು ಉತ್ತಮವಾಗಿರುತ್ತದೆ. 8. ಒಬೆಸಿಟಿ ಮತ್ತು ಅನ್ಹೆಲ್ದಿ ಲೈಫ್ ಸ್ಟೈಲು. ಹೆಚ್ಚಿನ ತೂಕ ಮತ್ತು ಅನ್ಹೆಲ್ದಿ ಫುಡ್ ಹ್ಯಾಬಿಟ್ ಕೂಡ ಫರ್ಟಿಲಿಟಿಗೆ ಹಾನಿಕಾರಕವಾಗಿರುತ್ತದೆ. ಅಂದರೆ ಜಂಕ್ ಫುಡ್ಡು, ಎಕ್ಸಸೈಸು ಇಲ್ಲದಿರುವುದು ಮತ್ತು ಲೇಟ್ ನೈಟ್ ಸ್ಲೀಪು ಇವೆಲ್ಲವೂ ದೇಹದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಹೆಲ್ದಿ ಲೈಫ್ ಸ್ಟೈಲು ಫರ್ಟಿಲಿಟಿ ಇಂಪ್ರೂವ್ ಮಾಡಲು ಸಹಾಯ ಮಾಡಬಹುದು. ಡಯಾಬಿಟಿಸ್ ಮತ್ತು ಥೈರಾಯ್ಡ್ ಸಮಸ್ಯೆಗಳು. ಕೆಲವು ಆರೋಗ್ಯ ಸಮಸ್ಯೆಗಳು ಕೂಡ ಇನ್ಫರ್ಟಿಲಿಟಿಗೆ ಕಾರಣವಾಗಬಹುದು. ಉದಾಹರಣೆಗೆ ಡಯಾಬಿಟಿಸು, ಥೈರಾಯ್ಡು, ಹೈ BP ಇವು ಹಾರ್ಮೋನು ಮತ್ತು ಸೆಕ್ಸುವಲ್ ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತದೆ. ಹಾಗೆ ಹೆಚ್ಚು ಹೀಟ್ ಎಕ್ಸ್ಪೋಸರು. ಕೆಲವರು ಹೆಚ್ಚು ಸಮಯ ಲ್ಯಾಪ್ಟಾಪ್ ಮಡಿಲಿನಲ್ಲಿ ಇಡುವುದು, ಹೀಟ್ ಎನ್ವೈರ್ನಮೆಂಟ್ನಲ್ಲಿ ಕೆಲಸ ಮಾಡುವುದು ಇವು ಸ್ಪರ್ಮ್ ಕ್ವಾಲಿಟಿ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಸ್ಟಡೀಸ್ ಹೇಳುತ್ತದೆ. ಸರಿ, ಯಾವಾಗ ಡಾಕ್ಟರನ್ನು ನೀವು ಸಂಪರ್ಕಿಸಬೇಕು? ಈ ಲಕ್ಷಣಗಳು ಇದ್ದರೆ ಡಾಕ್ಟರನ್ನು ಸಂಪರ್ಕಿಸುವುದು ಉತ್ತಮ. 1 ವರ್ಷಕ್ಕಿಂತ ಹೆಚ್ಚು ಪ್ರೆಗ್ನೆನ್ಸಿ ಆಗದಿರುವುದು, ಸೆಕ್ಸುವಲ್ ಪ್ರಾಬ್ಲಮ್ಮು, ಪೇಯ್ನ್ ಅಥವಾ ಸ್ವೆಲ್ಲಿಂಗು, ಹಾರ್ಮೋನು ಸ್ವಿಂಪನ್ ಇದ್ದರೆ ನೀವು ಡಾಕ್ಟರನ್ನು ಸಂಪರ್ಕಿಸಬೇಕು. ಡಾಕ್ಟರು ಸ್ಪರ್ಮ್ ಅನಾಲಿಸಿಸ್
ಬ್ಲಡ್ ಟೆಸ್ಟು, ಹಾರ್ಮೋನ್ ಟೆಸ್ಟು ಮೂಲಕ ನಿಮ್ಮ ಸಮಸ್ಯೆಯನ್ನು ಪರಿಹರಿಸುತ್ತಾರೆ. ಚಿಕಿತ್ಸೆ ಸಾಧ್ಯವೇ? ಹೌದು ಸ್ನೇಹಿತರೆ, ಇಂದಿನ ವೈದ್ಯಕೀಯ ಚಿಕಿತ್ಸೆಯಿಂದ ಅನೇಕ ಪುರುಷರಲ್ಲಿ ಫರ್ಟಿಲಿಟಿ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತಿದ್ದು, ಲೈಫ್ ಸ್ಟೈಲ್ ಚೇಂಜಸ್ಸು, ಮೆಡಿಸಿನ್ ಮತ್ತು ಡಾಕ್ಟರ್ ಗೈಡೆನ್ಸ್ ಮೂಲಕ ಉತ್ತಮ ಫಲಿತಾಂಶ ನಿಮಗೆ ಸಿಗಬಹುದು. ಮುಖ್ಯ ಸಂದೇಶ: ಇನ್ಫರ್ಟಿಲಿಟಿ ಎಂದರೆ ಜೀವನ ಮುಗಿದಂತಲ್ಲ, ಇದು ಒಂದು ಆರೋಗ್ಯ ಸಮಸ್ಯೆ ಮಾತ್ರ. ಹೆಚ್ಚು ಭಯಪಡುವಂಥ ಅಗತ್ಯ ಇಲ್ಲ. ಸಮಸ್ಯೆ ಸರಿಯಾದ ಸಮಯದಲ್ಲಿ ಪರೀಕ್ಷೆ ಮತ್ತು ಚಿಕಿತ್ಸೆ ಬಹಳ ಸಹಾಯ ಮಾಡಬಹುದು. ಅತ್ಯಂತ ಮುಖ್ಯವಾದದ್ದು, ಒಬ್ಬರನ್ನೊಬ್ಬರು ದೋಷಾರೋಪಣೆ ಮಾಡಬಾರದು, ಪರಸ್ಪರ ಬೆಂಬಲ ನೀಡಬೇಕು, ಪಾಸಿಟಿವ್ ಆಗಿರಬೇಕು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಲೈಕ್ ಮಾಡಿ. ಇನ್ನಷ್ಟು ಆರೋಗ್ಯ ಮತ್ತು ಕುಟುಂಬ ಸಂಬಂಧಿತ ಮಾಹಿತಿಗಾಗಿ ಫ್ಯಾಮಿಲಿ ಕೇರ್ ಚಾನಲ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಆರೋಗ್ಯವಾಗಿರಿ, ಸಂತೋಷವಾಗಿರಿ.